3% ಇರುವಂತಹ ಬ್ರಾಹ್ಮಣರಿಗೆ 10% ಮೀಸಲಾತಿ, 83% ಇರುವಂತಹ SC ST OBCಗಳಿಗೆ ಕೇವಲ 50% ಮೀಸಲಾತಿ. ನನಗೆ ಸಿಕ್ಕಿಲ್ಲ, ನಿನಗೆ ಸಿಕ್ಕಿಲ್ಲ. ಲಮಾಣರ ವಿರುದ್ಧ ಮಾದಿಗರು, ಮಾದಿಗರ ವಿರುದ್ಧ ಹೊಲೆಯರು, ಹೊಲೆಯರ ವಿರುದ್ಧ ನಾಯಕರು, ನಾಯಕರ ವಿರುದ್ಧ ಕುರುಬರು, ಕುರುಬರ ವಿರುದ್ಧ ಕೊಲ್ಲರು ನಮ್ಮನ್ನ ಎತ್ತು ಕಟ್ಟಿ ನಮ್ಮನ್ನ ಜಗಳ ಕಚ್ಚಿದ್ದಾರೆ. ನಿಮಗೆಲ್ಲ ನೆನಪಿರಲಿ, ಇವತ್ತು ಕರ್ನಾಟಕ ರಾಜ್ಯದ SCಗಳಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅಂತ ಎಷ್ಟು ಪರ್ಸೆಂಟೇಜ್ ಈಗ ನಾವು ಕರ್ನಾಟಕದಲ್ಲಿ SCಗಳೆಲ್ಲ 101 ಜಾತಿಗಳು ಸೇರಿದೆ. ಕರ್ನಾಟಕದ SCಗಳಿಗೆ ಈಗ ಕೊಡ್ತಾ ಇರುವಂತ ಮೀಸಲಾತಿ 17%. ಆದ್ರೆ ನಿಜವಾದ SCಗಳಿಗೆ ಕೊಡಬೇಕಾಗಿರುವಂತ ಮೀಸಲಾತಿ 20%. ಎಷ್ಟು SCಗಳಿಗೆ 10% ಮೀಸಲಾತಿ ಕೊಡಬೇಕು? 20% ಕೊಡಬೇಕು. ಈಗ ಕರ್ನಾಟಕ ರಾಜ್ಯದಲ್ಲಿ STಗಳಿಗೆ ನೀಡ್ತಾ ಇರುವಂತ ಮೀಸಲಾತಿ ಎಷ್ಟು? 7%. ನಿಜವಾದ ಕರ್ನಾಟಕ ರಾಜ್ಯದಲ್ಲಿ STಗಳಿಗೆ ಎಷ್ಟು ಮೀಸಲಾತಿ ಕೊಡಬೇಕು? 9.5% ಮೀಸಲಾತಿ ಕೊಡಬೇಕು. ರೌಂಡ್ ಫಿಗರ್ ಮಾಡಿದ್ರೆ 10% ಮೀಸಲಾತಿ ಕೊಡಬೇಕು. SCಗಳಿಗೆ 20, STಗಳಿಗೆ 10 ಕೊಡಬೇಕು. OBCಗಳಿಗೆ ಎಷ್ಟು ಕೊಡಬೇಕು? ಎಷ್ಟು ಕೊಡ್ತಾ ಇದೀವಿ? OBCಗಳಿಗೆ 27% ಮೀಸಲಾತಿಯನ್ನ ಕೇಂದ್ರದಲ್ಲಿ ಕೊಡ್ತಾ ಇದೆ. ರಾಜ್ಯದಲ್ಲಿ ಏನೋ ಸ್ವಲ್ಪ ಹೆಚ್ಚಳ ಮಾಡ್ಕೊಂಡಿದ್ದೀವಿ. ನಿಜವಾದ ಕರ್ನಾಟಕ ರಾಜ್ಯದ OBCಗಳ ಸಂಖ್ಯೆ ಎಷ್ಟು? ಜನಸಂಖ್ಯೆ ಎಷ್ಟು? ಸುಮಾರು ಎಷ್ಟು ಜಾತಿಗಳಿದೆ OBC ಪಟ್ಟಿನಲ್ಲಿ? ಲೆಕ್ಕ ಹಾಕೊಂಡು 400ಕ್ಕೂ ಹೆಚ್ಚು ಜಾತಿಗಳು. ಮೊನ್ನೆ ಕಾಂತರಾಜ್ ಅವರು ಸಮೀಕ್ಷೆ ಮಾಡೋದ್ರಲ್ಲಿ ಅದರಲ್ಲಿ 180 ಹೊಸ ಜಾತಿಗಳು ಸಿಕ್ಕಿದ್ದಾವೆ. ಇವರೆಲ್ಲರ ಜನಸಂಖ್ಯೆ ತಗೊಂಡ್ರೆ ಸುಮಾರು ಇವರಿಗೆ 42% ಮೀಸಲಾತಿ OBCಗಳಿಗೆ ಕೊಡಬೇಕು. ಅಂದ್ರೆ ಎಷ್ಟಾಗುತ್ತೆ? 42 + 20 + 10 ಸೇರಿಸಿದ್ರೆ ಎಷ್ಟಾಯ್ತು? 72% ಮೀಸಲಾತಿ. ಇವಾಗ ಕೊಡ್ತಾ ಇರೋದೆಷ್ಟು? 50% ಮೀಸಲಾತಿ. ಆ 58% ಮೀಸಲಾತಿಯಲ್ಲಿ ನಾವೇ ಟಿಕ್ಕಿ ಹೊಡ್ಕೊಳ್ತಾ ಇದೀವಿ. ನನಗೆ ಸಿಕ್ಕಿಲ್ಲ, ನಿನಗೆ ಸಿಕ್ಕಿಲ್ಲ. ಲಮಾಣರ ವಿರುದ್ಧ ಮಾದಿಗರು, ಮಾದಿಗರ ವಿರುದ್ಧ ಹೊಲೆಯರು, ಹೊಲೆಯರ ವಿರುದ್ಧ ನಾಯಕರು, ನಾಯಕರ ವಿರುದ್ಧ ಕುರುಬರು, ಕುರುಬರ ವಿರುದ್ಧ ಕೊಲ್ಲರು ನಮ್ಮನ್ನ ಎತ್ತು ಕಟ್ಟಿ ನಮ್ಮನ್ನ ಜಗಳ ಕಚ್ಚಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ಇಡೀ ಮೀಸಲಾತಿಯ ಮಿತಿ 50%ಗೆ ನಿಲ್ಲಿಸಿ ಜಗಳ ಹಚ್ಚಿದ್ದಾರೆ, ನಾಟಕ ನೋಡ್ತಾ ಇದ್ದಾರೆ. ನಮ್ಮ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಅಂತ ಹೇಳಿದ್ರೆ ಇವ್ರು ಹೇಳೋದೇನ್ ಗೊತ್ತಾ? ಇಲ್ಲ ಹೆಚ್ಚಳ ಮಾಡೋದಕ್ಕಾಗೋದಿಲ್ಲ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇದೆ, ಹಂಗಾಗಿ ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾನೂನು ವಿದ್ಯಾರ್ಥಿ ನಾನು, ಚೆನ್ನಾಗಿ ಓದ್ಕೊಂಡಿದ್ದೀನಿ, ಚೆನ್ನಾಗಿ ಗೊತ್ತಿದೆ. ನಾನು ಇಂದಿರಾ ಸಹಾನಿ ಕೇಸಿನ ಒಳಗಡೆ, ಇಂದಿರಾ ಸಹಾನಿ ಪ್ರಕರಣ ಒಳಗಡೆ ಪ್ಯಾರಾ ನಂಬರ್ 80ರಲ್ಲಿ 81ರಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಮೀಸಲಾತಿ ಪ್ರಮಾಣವನ್ನ 50% ಹೆಚ್ಚು ಮಾಡಬಹುದು. ಯಾವಾಗ ಮಾಡಬಹುದು ಅಂತಂದ್ರೆ ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ, ಯಾರು ಅವಕಾಶದಿಂದ ವಂಚಿತರಾಗಿದ್ದಾರೆ, ಯಾರು ತಾರತಮ್ಯದಿಂದ ಒಳಗೊಳಗಾಗಿದ್ದಾರೆ, ಯಾರು ಗುಡ್ಡಗಾಡು ಪ್ರದೇಶಗಳಲ್ಲಿದ್ದಾರೆ, ಯಾರು ರಿಮೋಟ್ ವಿಲೇಜ್ಗಳಿದ್ದಾರೆ, ಅವರಿಗೆ ಪ್ರಾತಿನಿಧ್ಯ ಕೊಡೋದಕ್ಕೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಳ್ಳಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಆದೇಶ ಕೊಟ್ಟಿದೆ. ಇಡೀ ದೇಶಕ್ಕೆ ಈ ಅಪ್ಲೈ ಆಗ್ಬೇಕು ಬೇಡವೋ? ಈ ಆದೇಶ ಅಪ್ಲೈ ಆಗ್ತಾ ಇಲ್ಲ. ಪಕ್ಕದ ತಮಿಳುನಾಡವರು ಮೀಸಲಾತಿಯ ಮಿತಿಯನ್ನ 69% ಮಾಡ್ಕೊಂಡಿದ್ದಾರೆ. ಪಕ್ಕದ ಮಹಾರಾಷ್ಟ್ರದವರು ಮೀಸಲಾತಿ ಪ್ರಮಾಣವನ್ನ 63% ಮಾಡ್ಕೊಂಡಿದ್ದಾರೆ. ಛತ್ತೀಸ್ಗಢದಲ್ಲಿ ಮೀಸಲಾತಿ ಪ್ರಮಾಣ 82% ಇದೆ. ಜಾರ್ಖಂಡ್ ನಲ್ಲಿ ಮೀಸಲಾತಿ ಪ್ರಮಾಣ 79% ಇದೆ. ಕರ್ನಾಟಕದಲ್ಲಿ ಯಾಕೆ ಅದು ಜಾಸ್ತಿ ಆಗ್ಬಾರ್ದು? ಯಾಕೆ ಜಾಸ್ತಿ ಆಗ್ಬಾರ್ದು? ಇದು ಇವತ್ತು ನೀವೆಲ್ಲರೂ ಚರ್ಚೆ ಮಾಡಬೇಕಾಗಿದೆ. ಇವತ್ತು ನಾವು ಇದರ ಬಗ್ಗೆ ನಿರ್ಣಯವನ್ನು ತಗೊಳ್ಳಬೇಕಾಗಿದೆ. ಮೀಸಲಾತಿಯ 50ರ ಮಿತಿ ಹೆಚ್ಚಳ ಆದ್ರೆ ಮಾತ್ರ ನಮಗೆಲ್ಲರಿಗೂ ಹೆಚ್ಚು ಮೀಸಲಾತಿ ಸಿಗೋದಕ್ಕೆ ಸಾಧ್ಯ ಇದೆ. ಇದರ ಬಗ್ಗೆ ನಾವು ಇವತ್ತು ಧ್ವನಿ ಮಾಡಬೇಕಾಗಿದೆ. ಇದು ಈ ಸರ್ಕಾರಕ್ಕೆ ಅರ್ಥ ಮಾಡಿಸಬೇಕಾಗಿದೆ. ಮೀಸಲಾತಿಯ ಪ್ರಮಾಣ ಹೆಚ್ಚಳ ಮಾಡಬೇಕು. ನಮ್ಮ ಮೀಸಲಾತಿ SC/STಗಳ ಮೀಸಲಾತಿ ಹೆಚ್ಚಳ ಮಾಡಲ್ಲ, ಆದ್ರೆ ಬ್ರಾಹ್ಮಣರಿಗೆ ರಾತ್ರಿ 10% ಮೀಸಲಾತಿಯನ್ನು ಹೆಚ್ಚಳ ಮಾಡ್ಕೊಂಡ್ಬಿಡ್ತಾರೆ. ಹೋರಾಟ ಮಾಡಿದ್ದಾರೆ ಬ್ರಾಹ್ಮಣರು. EWS 10% ಮೀಸಲಾತಿ ಹೆಚ್ಚಳ ಮಾಡಿದ್ರು. ಯಾರು ಹೋರಾಟ ಮಾಡಲಿಲ್ಲ, ಧರಣಿ ಮಾಡಲಿಲ್ಲ, ಯಾವ ಕೋರ್ಟ್ಗಳು ಕೂಡ ಹೇಳಲಿಲ್ಲ, ಯಾರು ಬೆತ್ತಲೆ ಮೆರವಣಿಗೆ ಮಾಡಲಿಲ್ಲ, ಬೆತ್ತಲೆ ಮೆರವಣಿಗೆ ಮಾಡಲಿಲ್ಲ. ರಾತ್ರಿ ಇವತ್ತು ಲೋಕಸಭೆ, ನಾಳೆ ರಾಜ್ಯಸಭೆ, ನಾಳೆ ರಾಷ್ಟ್ರಪತಿ ಅಂಕಿತ ಮಾಡಿ ಈಗ ರಾಜ್ಯದಲ್ಲಿ ದೇಶದಲ್ಲಿ ನಡೀತಿರುವಂತಹ ಎಲ್ಲ ನೇಮಕಾತಿ ಶಿಕ್ಷಣ ಬ್ರಾಹ್ಮಣರಿಗೆ 10% ಮೀಸಲಾತಿ. ಬ್ರಾಹ್ಮಣರು ಎಷ್ಟು % ಇದ್ದಾರೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕಲ್ಲಿ, ರಾಜ್ಯದಲ್ಲಿ ಎಷ್ಟು % ಇದ್ದಾರೆ? 2.5-3% ಇರುವಂತಹ ಬ್ರಾಹ್ಮಣರಿಗೆ 10% ಮೀಸಲಾತಿ. 83% ಇರುವಂತಹ SC ST OBCಗಳಿಗೆ ಕೇವಲ 50% ಮೀಸಲಾತಿ. ಯಾರಿಗೆ ಅನ್ಯಾಯ ಆಗ್ತಾ ಇದೆ? ಯಾರಿಗೆ ಅನ್ಯಾಯ ಆಗ್ತಾ ಇದೆ? SC ST OBC ಮೈನಾರಿಟಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ರಾಮಚಂದ್ರಪುರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಅಭಿಯಾನ ಹೊರಟಿದ್ದೇವೆ. ನಮ್ಮ ಮೀಸಲಾತಿಯ ಪ್ರಮಾಣ 80% ಹೆಚ್ಚಳ ಮಾಡಬೇಕು ಅಂತ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ.